ಹೇ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಐ ಹೋಪ್ ಯು ಆಲ್ ಆರ್ ಗುಡ್. ಎಸ್, ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ KCET ಎಕ್ಸಾಮ್ಗೆ ಮತ್ತು KTET ಎಕ್ಸಾಮ್ಗೆ ಏನೇನು ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳ್ತೀನಿ ಅಂತ. ಸೊ ಎಸ್, ಈ ವಿಡಿಯೋದಲ್ಲಿ ನಾನು KTET ಎಕ್ಸಾಮ್ ಕ್ಲಿಯರ್ ಮಾಡ್ಕೊಳ್ಬೇಕು ಅಂದರೆ ಮೇಯ್ನ್ ನಾವು ಯಾವ್ಯಾವ ಬುಕ್ಸ್ಗಳನ್ನ ಓದಬೇಕು ಅನ್ನೋದನ್ನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತಾ ಇದ್ದೀನಿ. KTET ಎಕ್ಸಾಮಲ್ಲಿ 1 ಪೇಪರ್ ಅಷ್ಟೇ ಇರುತ್ತೆ, 150 ಮಾರ್ಕ್ಸ್ಗೆ ಇರುತ್ತೆ. 150 ಮಾರ್ಕ್ಸಲ್ಲಿ 30 ಮಾರ್ಕ್ಸ್ ಕನ್ನಡ ಇರುತ್ತೆ, 30 ಮಾರ್ಕ್ಸ್ ಇಂಗ್ಲೀಷ್ ಇರುತ್ತೆ, ಇನ್ನು 30 ಮಾರ್ಕ್ಸು ಪೆಡಾಗಗಿ ಅಥವಾ ಸೈಕಾಲಜಿ ಅಂತ, ಮನೋವಿಜ್ಞಾನ, ಮಕ್ಕಳ ಮನೋವಿಜ್ಞಾನ ಅಂತ ಏನು ಕರಿತೀವಿ ಆ ಒಂದು ಕ್ವಶನ್ಸ್ಗಳಿರುತ್ತೆ. ಆ ಒಂದು ಮನೋವಿಜ್ಞಾನಕ್ಕೆ ರಿಲೇಟೆಡ್ ಆಗಿ ಕ್ವಶನ್ಸ್ಗಳಿರುತ್ತೆ. ಇನ್ನು ರಿಮೈನಿಂಗ್ 60 ಕ್ವಶನ್ಸ್ಗಳು ನಾವು BEd ಅಲ್ಲಿ ಯಾವ ಸಬ್ಜೆಕ್ಟನ್ನು ತಗೊಂಡು ಟೀಚ್ ಮಾಡಲಿಕ್ಕೆ ಇಷ್ಟಪಟ್ಟು ತಗೊಂಡಿರ್ತೀವೋ ಸೊ ಆ ಒಂದು ಸಬ್ಜೆಕ್ಟ್ ಮೇಲ್ಗಡೆ ಕ್ವಶನ್ಸ್ಗಳನ್ನ 60 ಕ್ವಶನ್ಸ್ಗಳನ್ನ ಕೇಳಿರ್ತಾನೆ. ಫಾರ್ ಎಕ್ಸಾಂಪಲ್, ಈಗ ನಾವು HK ಮೆಥಡ್ ತೊಗೊಂಡಿದ್ದೀವಿ, ಹಿಸ್ಟ್ರಿ ಕನ್ನಡ ಮೆಥಡ್ ತೊಗೊಂಡಿದ್ದೀವಿ BEd ಅಲ್ಲಿ ಅಂತ ಹೇಳಿದ್ರೆ, ನಾವು ಟೆಟ್ ಎಕ್ಸಾಮ್ ಬರೀಬೇಕಾದ್ರೆ ನಮಗೆ ಸೋಷಿಯಲ್ ಸೈನ್ಸಿಂದ 60 ಕ್ವಶನ್ಸ್ಗಳನ್ನ ಕೇಳ್ತಾರೆ. 60 ಕ್ವಶನ್ಸು ಸೋಷಿಯಲ್ ಸೈನ್ಸು, 30 ಕನ್ನಡ ಕ್ವಶನ್ಸು, 30 ಇಂಗ್ಲೀಷ್ ಕ್ವಶನ್ಸು, ಇನ್ನು 30 ಸೈಕಾಲಜಿ ಅಥವಾ ಪೆಡಾಗಗಿ ಕ್ವಶನ್ಸು. ಟೋಟಲ್ 150 ಕ್ವಶನ್ಸು. ಈಚ್ ಕ್ವಶನ್ಸ್ ಕ್ಯಾರಿ 1 ಮಾರ್ಕ್ಸ್ ಆಗಿರುತ್ತೆ. ಸೊ ಟೋಟಲ್ 150 ಮಾರ್ಕ್ಸ್ ಇರುತ್ತೆ. ಇನ್ನು ಸೈನ್ಸ್ ಬ್ಯಾಕ್ಗ್ರೌಂಡ್ ಅವರಾಗಿದ್ರೆ ಅವ್ರಿಗೆ PM ಮೆಥಡ್ ಅಂದರೆ ಫಿಸಿಕ್ಸು ಮತ್ತು ಮ್ಯಾಥಮೆಟಿಕ್ಸ್ ಮೆಥಡನ್ನು ಅವರು BEd ಅಲ್ಲಿ ಚೂಸ್ ಮಾಡ್ಕೊಂಡಿದ್ರು ಅಂತ ಹೇಳಿದ್ರೆ, ಅವರು ಟೆಟ್ ಎಕ್ಸಾಮ್ ಬರೀಬೇಕಾದ್ರೆ ಅವ್ರಿಗೆ 60 ಕ್ವಶನ್ಸ್ಗಳು ಮ್ಯಾಥಮೆಟಿಕ್ಸ್ ರಿಲೇಟೆಡ್ ಆಗಿ 60 ಕ್ವಶನ್ಸ್ಗಳಿರುತ್ತೆ. ಇನ್ನು ನಾರ್ಮಲ್ 30 ಕ್ವಶನ್ಸ್ ಕನ್ನಡ, 30 ಕ್ವಶನ್ಸ್ ಇಂಗ್ಲೀಷು, 30 ಕ್ವಶನ್ಸ್ ಪೆಡಾಗಗಿ ಅಥವಾ ಸೈಕಾಲಜಿ ರಿಲೇಟೆಡ್ ಆಗಿ ಕ್ವಶನ್ಸ್ಗಳಿರ್ತಾರೆ. ಸೊ ಟೋಟಲ್ ಅವ್ರಿಗೂ ಕೂಡ ಅಂದರೆ PM ಮೆಥಡ್ ಅಥವಾ ಸೈನ್ಸ್ ಬ್ಯಾಕ್ಗ್ರೌಂಡ್ ಅವ್ರಿಗೂ ಕೂಡ KTET ಅಲ್ಲಿ 150 ಮಾರ್ಕ್ಸ್ಗೆ ಅವರು ಕೂಡ ಎಕ್ಸಾಮ್ ಬರೀತಾರೆ. ಇನ್ನು ಆರ್ಟ್ಸ್ ಬ್ಯಾಕ್ಗ್ರೌಂಡ್ ಅವರು ಕೂಡ 150 ಮಾರ್ಕ್ಸ್ಗೆ ಎಕ್ಸಾಮ್ ಬರೀತಾರೆ. ಅಂದರೆ ಆ ಒಂದು 30 ಕ್ವಶನ್ಸ್ ಕನ್ನಡ ಕ್ವಶನ್ಸ್ಗಳೇನಿರುತ್ತೆ ಅದನ್ನು ಕ್ಲಿಯರ್ ಮಾಡಲಿಕ್ಕೆ ನಾನು ಶಿವಣ್ಣ ತಿಮ್ಲಾಪುರ ಅಂತ ಹೇಳಿ ಅವ್ರು ಆ್ಯಕ್ಚುಲಿ ಇದಕ್ಕೆ KTET ಎಕ್ಸಾಮ್ಗೆ ಅಂತ ಬರ್ದಿರಲಿಲ್ಲ, ಗ್ರಾಮರ್ ಬುಕ್ ಅದು. ಶಿವಣ್ಣ ತಿಮ್ಲಾಪುರ ಅವ್ರದ್ದು ಕನ್ನಡ ವ್ಯಾಕರಣ ಅಂತೇಳಿ ಭಾಗ 1 ಭಾಗ 2 ಅಂತೇಳಿ. ಬಟ್ ಅವರು ತುಮಕೂರು ಯೂನಿವರ್ಸಿಟಿ ಅಂಡರಲ್ಲಿ ಡಿಗ್ರಿ ಮಕ್ಕಳು ಯಾರ್ಯಾರು ಇರ್ತಾರೆ, BA BCom ಅನ್ನು ತಗೊಂಡು ಯಾರು ಓದ್ತಾ ಇರ್ತಾರೆ, ಸೊ ಆ ಮಕ್ಕಳಿಗೆ ಅನುಕೂಲ ಆಗಲಿ ಅಂತೇಳಿ ಕನ್ನಡ ಕೈಪಿಡಿ 1 2 ಭಾಗ 1 ಭಾಗ 2 ಅಂತೇಳಿ ಬರೆದಿದ್ರು. ಸೊ ನಾನು ಆ ಬುಕ್ಗಳನ್ನ ರೆಫರ್ ಮಾಡಿದ್ದೆ. ಆಲ್ಮೋಸ್ಟ್ ಗ್ರಾಮರ್ ಅದರಲ್ಲೇ ಕವರ್ ಆಗುತ್ತೆ, ಮತ್ತು ಓದ್ಕೊಳ್ಳೋದಕ್ಕೂ ಕೂಡ ತುಂಬ ಈಸಿ ಅನ್ನಿಸ್ತು. ಸೊ ಹಾಗಾಗಿ ನಾನು ಆ ಒಂದು ಬುಕ್ಕನ್ನು ರೀಡ್ ಮಾಡಿದ್ದೆ. ಜೊತೆಗೆ 30 ಕ್ವಶನ್ಸ್ ಇಂಗ್ಲೀಷ್ ಗ್ರಾಮರ್ ಇರುತ್ತೆ. ಸೊ ಇಂಗ್ಲೀಷ್ ಗ್ರಾಮರ್ಗೆ ನಾನು ಎಕ್ಸ್ಟ್ರಾ ಏನು ಬುಕ್ಸ್ಗಳನ್ನ ತೊಗೊಂಡು ಓದಿರಲಿಲ್ಲ. ಬಿಕಾಸ್ ಬುಕ್ಸ್ಗಳನ್ನ ಓದ್ಕೊಂಡು ಅರ್ಥ ಮಾಡ್ಕೊಳ್ಳೋದಕ್ಕಿಂತ ನಾವು ಕ್ಲಾಸ್ಗಳನ್ನ ಕೇಳೋದ್ರಿಂದ ನಮಗೆ ಗ್ರಾಮರ್ ಜಾಸ್ತಿ ಬೇಗ ಅರ್ಥ ಆಗುತ್ತೆ ಅಂತ ನಾನು ಅಂದ್ಕೊಂಡಿದ್ದು. ಸೊ ಹಾಗಾಗಿ ನಾನು ಆಲ್ಮೋಸ್ಟ್ ಯೂಟ್ಯೂಬ್ ಕ್ಲಾಸಸ್ಗಳನ್ನೇ ಕೇಳ್ತಾ ಇದ್ದೆ ಇಂಗ್ಲೀಷ್ ಗ್ರಾಮರ್ಗೆ. ಸೊ ಎಸ್, ಇನ್ನು ಸೈಕಾಲಜಿ ರಿಲೇಟೆಡ್ ಆಗಿರುವಂತಹ ಕ್ವಶನ್ಸ್ಗಳಿಗೆ ಯಾವ ಬುಕ್ಕು ಬೆಸ್ಟ್ ಅಂತ ಹೇಳಿದ್ರೆ, ನನ್ನ ಪರ್ಸ್ನಲ್ ಒಪಿನಿಯನು ವಾಮದೇವ್ ಅಪ್ಪ ಅವ್ರ ಬುಕ್ಕು ಬೆಸ್ಟು. ಬಟ್ ಅಷ್ಟೊಂದೆಲ್ಲ ಓದೋಕ್ಕಾಗಲ್ಲ ಅಂತಂದರೆ KM ಸುರೇಶ್ ಅವ್ರದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಈ ಒಂದು ಬುಕ್ಕು ಬೆಸ್ಟ್ ಇದೆ. ನಾನು ಓದಿದ್ದು ಕೂಡ ಇದೇ ಬುಕ್ಕಲ್ಲೇ. ಆಲ್ಮೋಸ್ಟ್ ಇದರಲ್ಲಿ ನಮಗೆ ಸಿಂಪಲ್ ಆಗಿ ಅರ್ಥ ಮಾಡಿಸ್ಲಿಕ್ಕೆ ಟ್ರೈ ಮಾಡಿದರೆ ಆಲ್ಮೋಸ್ಟ್ ಎಲ್ಲ ವಿಷಯಗಳು ಕೂಡ ಕವರ್ ಆಗಿದೆ ಇದರಲ್ಲಿ. ಇದು ಒಂದು ಬುಕ್ ಓದಿದ್ರೆ ಸಾಕು ಅನ್ಕೋತೀನಿ ಟೆಟ್ಟನ್ನು ಕ್ಲಿಯರ್ ಮಾಡಲಿಕ್ಕೆ. KM ಸುರೇಶ್ ಅವ್ರದ್ದು ಶಿಶು ಮನೋವಿಜ್ಞಾನ ಮತ್ತು ಬೋಧನಾ ಕ್ರಮ ಅಂತೇಳಿ ಈ ಒಂದು ಬುಕ್ಕನ್ನ ಓದಿದ್ರೆ ಸಾಕು ಅಂದ್ಕೊಳ್ತೀನಿ. ಇದ್ರ ಪ್ರೈಸ್ ಬಂದು 180 ರುಪೀಸ್ ಇದೆ. ಮೇ ಬಿ ಇವಾಗ ಒಂದು 20-30 ರುಪೀಸ್ ಜಾಸ್ತಿ ಆಗಿರಬಹುದೇನೋ. ಬಟ್ ನಾನು ಇದು ಆಲ್ರೆಡಿ ತೊಗೊಂಡೇ 4 ಇಯರ್ಸ್ ಆಯಿತು ಈ ಬುಕ್ ತೊಗೊಂಡು. ನಾನು BEd ಮಾಡುವಾಗ ನಾನು ಈ ಬುಕ್ ತೊಗೊಂಡಿದ್ದು. ಸೊ ಆಗ 180 ರುಪೀಸ್ ಇತ್ತು. ಸೊ ಎಸ್, ಸೈಕಾಲಜಿ ಕ್ವಶನ್ಸ್ಗಳನ್ನ ಕ್ರ್ಯಾಕ್ ಮಾಡಲಿಕ್ಕೆ, ಅದನ್ನು ಕ್ಲಿಯರ್ ಮಾಡಲಿಕ್ಕೆ, ಆ ಕ್ವಶನ್ಸ್ಗಳಿಗೆ ರೈಟ್ ಆನ್ಸರ್ ಮಾಡಲಿಕ್ಕೆ ಈ ಬುಕ್ಕು ಬೆಸ್ಟ್ ಇದೆ ಅಂತಲೇ ಹೇಳ್ತೀನಿ. ಜೊತೆಗೆ ಇನ್ನು ರಿಮೈನಿಂಗ್ 60 ಕ್ವಶನ್ಸ್ಗಳು ಸಬ್ಜೆಕ್ಟ್ ವೈಸು. ಆರ್ಟ್ಸ್ ಸ್ಟೂಡೆಂಟ್ಸ್ ಯಾರ್ಯಾರು ಇರ್ತೀರಾ, HK ಮೆಥಡ್ ಅಂದರೆ ಹಿಸ್ಟ್ರಿ ಕನ್ನಡ ಮೆಥಡ್ ಯಾರ್ಯಾರು ತೊಗೊಂಡಿರ್ತೀರಾ, ಸೊ ಅಂಥವ್ರಿಗೆ 60 ಕ್ವಶನ್ಸ್ ಸೋಷಿಯಲ್ ಸೈನ್ಸಿಂದ ಬರುವಂತಹ ಕ್ವಶನ್ಸ್ಗಳನ್ನ ಕ್ಲಿಯರ್ ಮಾಡಬೇಕು ಅಂತ ಯಾರ್ಯಾರು ಕೇಳ್ತಿರೋ ಅಂಥವ್ರಿಗೆ ಬೆಸ್ಟ್ ಅಂತ ಹೇಳಿದ್ರೆ 6th ಸ್ಟ್ಯಾಂಡರ್ಡಿಂದ 10th ಸ್ಟ್ಯಾಂಡರ್ಡ್ವರೆಗೂ ಸೋಷಿಯಲ್ ಸೈನ್ಸ್ ಬುಕ್ಗಳನ್ನ ರೀಡ್ ಮಾಡೋದು. ಸೊ ನಾನು ಆಲ್ರೆಡಿ ನಿಮ್ಮ ಹತ್ರ ತೋರಿಸ್ಬಿಡ್ತೀನಿ. ಎಸ್, ಇದೇ ಬುಕ್ಸ್ಗಳು ನಾನು ತೊಗೊಂಡಿದ್ದು, ನಾನು ಓದಿದ್ದು ಕೂಡ. ಆಲ್ಮೋಸ್ಟ್ ಈ ಬುಕ್ಸ್ಗಳನ್ನ ನಾನು ತೊಗೊಂಡು 5 ಇಯರ್ ಆಯಿತು ಅನಿಸುತ್ತೆ. ನಾನು ಡಿಗ್ರಿ ಕಂಪ್ಲೀಟ್ ಆದಾಗ ನಮ್ಮ ಅಕ್ಕಪಕ್ಕದ ಮನೆಯವ್ರ ಹತ್ರ, ಚಿಕ್ಕ ಮಕ್ಳ ಹತ್ರ ಎಲ್ಲ ಇಸ್ಕೊಂಡು ಕಲೆಕ್ಟ್ ಮಾಡ್ಕೊಂಡು ಹಂಗೆ ಇಟ್ಕೊಳ್ತಿದ್ದೆ, ಓದ್ಕೊಳ್ಳೋಕೆ ಬೇಕು ಮುಂದೆ ಅಂತ ಹೇಳಿ. ಸೊ ಇದೇ ಬುಕ್ಸ್ಗಳನ್ನ ನಾನು ಕೂಡ ಓದಿದ್ದು. ಸೊ ಎಸ್, 60 ಕ್ವಶನ್ಸ್ಗಳಿಗೆ ನೀವು ಬೇರೆ ಯಾವ ಬುಕ್ಸ್ಗಳನ್ನೂ ಟ್ರೈ ಮಾಡಬೇಡಿ, ಅಥವಾ ಬೇರೆ ಯಾವ ಬುಕ್ಗಳು ಬೇಕಾಗಲ್ಲ ಟೆಟ್ ಎಕ್ಸಾಮ್ ಕ್ಲಿಯರ್ ಮಾಡಲಿಕ್ಕೆ. ಟೆಟ್ ಎಕ್ಸಾಮ್ನ ಕ್ಲಿಯರ್ ಮಾಡಲಿಕ್ಕೆ ಸೋಷಿಯಲ್ ಸೈನ್ಸ್ ಬ್ಯಾಕ್ಗ್ರೌಂಡ್ ಸ್ಟೂಡೆಂಟ್ಸ್ ಯಾರು ಇರ್ತೀರಾ ಅಂಥವ್ರಿಗೆ ಮಾಡಿಸಿದಂತಹ ಬುಕ್ಸ್ಗಳು ಅಂತ ಹೇಳಿದ್ರೆ, ಗೌರ್ನಮೆಂಟಿಂದ ಏನು
ಟೆಕ್ಸ್ಟ್ ಬುಕ್ಗಳು ಇರುತ್ತೆ. ಸೊ ಅದೇ ಬುಕ್ಗಳು ಸಾಕಾಗುತ್ತೆ. 6th ಸ್ಟ್ಯಾಂಡರ್ಡು, 7th, 8th, 9th, 10th ಸ್ಟ್ಯಾಂಡರ್ಡ್ ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ರೆ ಸಾಕು. ಜೊತೆಗೆ ಫಸ್ಟ್ PU ಮತ್ತು ಸೆಕೆಂಡ್ PU ಟೆಕ್ಸ್ಟ್ ಬುಕ್ ಅಂದರೆ ಹಿಸ್ಟ್ರಿ ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ರೆ ಸಾಕಾಗುತ್ತೆ. ಅಷ್ಟರ ಒಳಗಡೆನೆ ಆ ಒಂದು 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಏನು ಸಿಲೆಬಸ್ ಇದೆ, ಹಿಸ್ಟ್ರಿ ಸಿಲೆಬಸ್ ಅಂದರೆ ಸೋಷಿಯಲ್ ಸೈನ್ಸ್ ಅಥವಾ ಹಿಸ್ಟ್ರಿ ಸಿಲೆಬಸ್ ಏನಿದೆ ಆ ಒಂದು ಸಿಲೆಬಸ್ ಒಳಗಡೆನೆ ಆಲ್ಮೋಸ್ಟ್ ಕ್ವಶನ್ಸ್ಗಳು ಫ್ರೇಮ್ ಆಗುತ್ತೆ. ಹಾಗಾಗಿ ಇಷ್ಟು ಕ್ವಶನ್ಸ್ ಅಂದರೆ ಇಷ್ಟು ಬುಕ್ಸ್ಗಳನ್ನ ನೀವು ಓದಿದ್ರೆ ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಗೊತ್ತಿರುತ್ತೆ ನಿಮಗೆ, ಯಾರ್ಯಾರು ಟೆಟ್ ಎಕ್ಸಾಮ್ ಬರೀತಾ ಇದ್ರೆ ಅವ್ರಿಗೆ ಗೊತ್ತಿರುತ್ತೆ. 150 ಮಾರ್ಕ್ಸಲ್ಲಿ ಕ್ಯಾಟಗರಿ ವೈಸು SC ST ಕ್ಯಾಟಗರಿ ಅವ್ರಿಗೆಲ್ಲ 82.5 ಮಾರ್ಕ್ಸ್ ತೊಗೊಂಡ್ರೆ ಅಂದರೆ 82.5 ಮಾರ್ಕ್ಸ್ ತೊಗೊಂಡ್ರೆ ಅವರು ಕ್ಲಿಯರ್ ಆಗೋ ಅಂದರೆ ಅವರ ಟೆಟ್ ಎಕ್ಸಾಮ್ ಕ್ಲಿಯರ್ ಆಗುತ್ತೆ. ಇನ್ನು ಮಾಮೂಲಿ ಜನರಲ್ ಅವ್ರಿಗೆಲ್ಲ 90+ ಮಾರ್ಕ್ಸ್ ತೊಗೊಂಡ್ರೆ 150ಗೆ 90+ ಮಾರ್ಕ್ಸ್ ತೊಗೊಂಡ್ರೆ ಅವರು ಕೂಡ ಕ್ಲಿಯರ್ ಮಾಡ್ಕೊಳ್ತಾರೆ. ಸೊ 90+ ಮಾರ್ಕ್ಸು ಆರಾಮ್ಸೆ ತೊಗೊಳ್ಬೋದು ಈ ಬುಕ್ಸ್ಗಳನ್ನ ಓದ್ಕೊಂಡು. ಕನ್ನಡ ನಮ್ಮ ಮದರ್ ಲ್ಯಾಂಗ್ವೇಜು, ಅದರಲ್ಲಿ ನಾವು HK ಮಾರ್ಕ್ಸ್ ತೊಗೊಳ್ದೆ ಹೋದರೆ ಹೆಂಗೆ ಅಲ್ಲ. ಹಾಗಾಗಿ ಕನ್ನಡ ಆಲ್ಮೋಸ್ಟ್ ಗ್ರಾಮರ್ ಇರುತ್ತೆ. ಜಸ್ಟ್ ಸ್ವಲ್ಪ ಗ್ರಾಮರ್ಗಳನ್ನ ನೋಡಿಕೊಂಡ್ರೆ ಕನ್ನಡದಲ್ಲಿ ಆಲ್ಮೋಸ್ಟ್ 30 ಮಾರ್ಕ್ಸ್ಗೆ ಅಥವಾ 30 ಕ್ವಶನ್ಸ್ಗೆ ನಾವು 25+ ಕ್ವಶನ್ಸ್ಗಳನ್ನ ರೈಟ್ ಮಾಡ್ಬೋದು. ಇನ್ನು ಇಂಗ್ಲೀಷ್ನಲ್ಲಿ ಅಟ್ಲೀಸ್ಟ್ ಮಿನಿಮಮ್ ಅಂತ ಹೇಳಿದ್ರು ನಾವು 30 ಕ್ವಶನ್ಸ್ಗಳಲ್ಲಿ ಮಿನಿಮಮ್ 15+ ಕ್ವಶನ್ಸ್ಗಳನ್ನ ರೈಟ್ ಮಾಡೋಕ್ಕಾಗತ್ತೆ. ಯಾಕಂತ ಹೇಳಿದ್ರೆ ನಾವು BEd ಮಾಡ್ತಾ ಇದ್ದೀವಿ ಅಂತ ಹೇಳಿದಾಗ ನಮಗೆ 15 ಕ್ವಶನ್ಸ್ಗಳನ್ನ ಸರಿಯಾಗಿ ಬರೆಯೋಕ್ಕಾಗದೇ ಇರೋಷ್ಟು ದಡ್ರಂತೂ ನಾವುಗಳಾಗಿರಲ್ಲ. ಬಿಕಾಸ್ ನಾವು BEd ಮಾಡ್ತಿದ್ದೀವಿ ಅಂದರೆ ಅಷ್ಟು ಅಲ್ಲಿವರೆಗೂ ಓದ್ಕೊಂಡು ಬಂದಿದ್ದೀವಿ ಅಂದರೆ ಕ್ಲಿಯರ್ ಮಾಡೋ ಅಷ್ಟು ನಮ್ಮಲ್ಲಿ ಆ ಒಂದು ಸಾಮರ್ಥ್ಯ, ಅಬಿಲಿಟಿ ಇರುತ್ತೆ, ಕೆಪಬಿಲಿಟಿ ಇರುತ್ತೆ ಅನ್ನೋದು ನನ್ನ ಅಭಿಪ್ರಾಯ. ಇನ್ನು ರಿಮೈನಿಂಗ್ 30 ಕ್ವಶನ್ಸ್ಗಳು ಸೈಕಾಲಜಿ ರಿಲೇಟೆಡ್ ಆಗಿ ಕ್ವಶನ್ಸ್ಗಳನ್ನ ಕೇಳಿರ್ತಾರೆ. ಅಲ್ಲಿ ಸ್ವಲ್ಪ ಅಪ್ಲೈಡ್ ಕ್ವಶನ್ಸ್ಗಳು ಜಾಸ್ತಿ ಕೇಳಿರ್ತಾರೆ. ಸೊ ಅಲ್ಲೂ ಕೂಡ ಸ್ವಲ್ಪ ಎಫರ್ಟ್ ಹಾಕಿದ್ರೆ ಮೇ ಬಿ ಅಲ್ಲೂ ಕೂಡ 30 ಕ್ವಶನ್ಸ್ಗೆ ಅರೌಂಡ್ ನಾವು 15+ ಕ್ವಶನ್ಸ್ಗಳನ್ನ ಅಲ್ಲೂ ಕೂಡ ಕ್ಲಿಯರ್ ಮಾಡ್ಬೋದು, ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಸ್ವಲ್ಪ ಎಫರ್ಟ್ ಹಾಕಬೇಕು ಅಷ್ಟೇ. ದೆನ್ ಇನ್ನು 60 ಕ್ವಶನ್ಸ್ಗಳು ನಮ್ಮ ಸಬ್ಜೆಕ್ಟ್ ವೈಸ್ ಕ್ವಶನ್ಸ್ಗಳು. ಅದು HK ಮೆಥಡ್ ತೊಗೊಂಡಿದ್ರೆ 60 ಕ್ವಶನ್ಸು ಸೋಷಿಯಲ್ ಸೈನ್ಸಿಂದ ಬರುತ್ತೆ. PM ಮೆಥಡ್ ತೊಗೊಂಡಿದ್ರೆ ಮ್ಯಾಥ್ಸ್ ಅವ್ರಿಗೆ ಅಂದರೆ ಮ್ಯಾಥ್ಸ್ ರಿಲೇಟೆಡ್ ಕ್ವಶನ್ಸ್ಗಳು 60 ಕ್ವಶನ್ಸ್ಗಳು ಇರುತ್ತೆ. ಸೊ ನಮ್ಮ HK ಮೆಥಡ್ ಅಂತ ಹೇಳಿದ್ರೆ ನಾನು ಆಲ್ರೆಡಿ ಬುಕ್ಸ್ಗಳನ್ನ ಹೇಳಿದೆ. 6th ಸ್ಟ್ಯಾಂಡರ್ಡಿಂದ ಅಪ್ ಟು 12th ಸ್ಟ್ಯಾಂಡರ್ಡ್ವರೆಗೂ ಗೌರ್ಮೆಂಟಿಂದ ಏನು ಟೆಕ್ಸ್ಟ್ ಬುಕ್ಗಳೆಲ್ಲ ಸಿಗುತ್ತೆ ಆ ಒಂದು ಟೆಕ್ಸ್ಟ್ ಬುಕ್ಗಳನ್ನ ಓದಿದ್ರೇ ಸಾಕು, ಆರಾಮ್ಸೆ ಕ್ಲಿಯರ್ ಮಾಡ್ಬೋದು. ಸೊ ಎಸ್, ಐ ಹೋಪ್ ನಿಮ್ಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀನಿ. ಇದೇ ಥರ ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್, ಹ್ಯಾವ್ ಎ ಗುಡ್ ಡೇ.